ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಒತ್ತಾಯಿಸಿ ದೇಶವ್ಯಾಪಿ ಬಂದ್ಗೆ ಕರೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇಎಸ್ಐ ಆಸ್ಪತ್ರೆ ನರ್ಸ್ಗಳು ಪ್ರತಿಭಟಿಸಿದ್ದಾರೆ. ಪೀಣ್ಯ ಇಎಸ್ಐ ಆಸ್ಪತ್ರೆಯಲ್ಲಿ ನರ್ಸ್ಗಳು ಧರಣಿ ಕೈಗೊಂಡಿದ್ದಾರೆ. ಇನ್ನು ಪ್ರತಿಭಟನೆಗೆ ರಾಜಾಜಿನಗರ ಇಎಸ್ಐ ಆಸ್ಪತ್ರೆ ನರ್ಸ್ಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವೇತನ ಶ್ರೇಣಿ 4,600 ರಿಂದ 5,400 ರೂಪಾಯಿಗೆ ಹೆಚ್ಚಳ ಮಾಡಬೇಕು. ನರ್ಸಿಂಗ್ ಭತ್ಯೆ, ವಿಶೇಷ ಭತ್ಯೆ, ರಾತ್ರಿ ಪಾಳಿ ಭತ್ಯೆ, ಶಿಕ್ಷಣ ಆಧಾರಿತ ಭತ್ಯೆ, ರಿಸ್ಕ್ ಭತ್ಯೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ನರ್ಸ್ಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆ ಈಗ ಸಾಕಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಪೀಣ್ಯ, ರಾಜಾಜಿನಗರ ಈ ರೀತಿ ಇಎಸ್ಐ ಆಸ್ಪತ್ರೆಯ ವೈದ್ಯರುಗಳು ದೇಶವ್ಯಾಪಿ ಬಂದ್ ಭಾಗವಾಗಿ ತಾವು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 4,600 ರಿಂದ ವೇತನ ಶ್ರೇಣಿಯನ್ನ 5,400ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಆಗ್ರಹ ಮಾಡುತ್ತಿದ್ದಾರೆ. ನರ್ಸಿಂಗ್ ಭತ್ಯೆ, ವಿಶೇಷ ಭತ್ಯೆ, ರಾತ್ರಿ ಪಾಳಿ ಭತ್ಯೆ, ಶಿಕ್ಷಣ ಆಧಾರಿತ ಭತ್ಯೆ ಹಾಗೂ ರಿಸ್ಕ್ ಭತ್ಯೆ ಇತ್ಯಾದಿಗಳನ್ನ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ವೇತನನ ಪ್ರೈವೇಟ್ ನರ್ಸಸ್ಗೆ ಅಷ್ಟು ಕಮ್ಮಿ ಕೊಡ್ತಿದೀವಿ, 10,000 15,000 ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಂಪೇರ್ ಮಾಡ್ಬಿಟ್ಟು ನಮ್ಮ ಸ್ಯಾಲರಿನ ಕಮ್ಮಿ ಮಾಡಬೇಡಿ. ನಮಗೆ ಹೆಚ್ಚು ಸ್ಯಾಲರಿನ ಹೇಗಿತ್ತು 6ನೇ ವೇತನ ಆಯೋಗದಲ್ಲಿ ಒಂದು ಯೂನಿಫಾರ್ಮ್ ಅಲಯನ್ಸ್ ಕೊಡ್ತಾ ಇದ್ರಿ, ಒಂದು ವಾಷಿಂಗ್ ಅಲಯನ್ಸ್ ಕೊಡ್ತಾ ಇದ್ರಿ, ಅದನ್ನ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಈ ಸರಿ ಏನ್ ಮಾಡಿದ್ದಾರೆ, ಎರಡನ್ನೂ ಮರ್ಜ್ ಮಾಡಿದ್ದಾರೆ, ಅದು ಸಹ ಸರಿಯಲ್ಲ. ಮತ್ತೆ ಗ್ರೇಡ್ ಪೇನ 4,600 ಇತ್ತು, ಅದು ಅಷ್ಟರಲ್ಲೇ ಇದೆ. ಅದನ್ನ ಸ್ವಲ್ಪ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಈ ಡಿಮ್ಯಾಂಡ್ ಆಗಿದೆ. ಸಮಸ್ಯೆ ಅಂದ್ರೆ ಪಾಪ ಅವ್ರ ಪ್ರಾಬ್ಲಮ್ ಇರುತ್ತೆ, ನಾವು ಒಪ್ಕೊಂತೀವಿ, ಅವ್ರ ಕಷ್ಟ ಗೊತ್ತಿರುತ್ತೆ. ಆದ್ರೆ ನಮ್ ಕಷ್ಟ ಒಂದ್ ಸ್ವಲ್ಪ 100ಕ್ಕೆ 10 ಭಾಗ ಅನುಸರಿಸ್ಕೊಂಡ್ರೆ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ. ಮೇಲೆ ಕೆಳಗೆ ತಿರುಗ್ತಾ ಇದೀವಿ ನಾವು, ಹೊಸ್ತಲ್ವಾ ISI ಅಂದ್ರೆ ಅನುಮತಿ ಕೊಟ್ರೆ ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ.